ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಾಯಿ ಕಿಸಾಗೌತಮಿ, ಎಲ್ಲಿ ಸಾಸುವೆಯನ್ನು ತಂದಿರುವೆಯಾ? ಇಲ್ಲ ಸ್ವಾಮಿ, ನನ್ನಿಂದ ಆಗಲಿಲ್ಲ. ಯಾವ ಮನೆಯಲ್ಲಿ ಕೇಳಿದರು ನನ್ನ ತಾಯಿ ಸತ್ತರು, ನನ್ನ ಅಜ್ಜ ಸತ್ತರು, ನನ್ನ ಅಣ್ಣ ಸತ್ತರು. 2-3 ದಿನಗಳ ಹಿಂದೆ ನನ್ನ ಮಗ ಸತ್ತನು ಎಂದು ಎಲ್ಲರೂ ಒಂದೇ ತರ ಹೇಳುತ್ತಿದ್ದಾರೆ. ಸ್ವಾಮಿ, ನಾನು ಬೇರೆಯ ಊರಿಗೆ ಹೋಗಿದ್ದಾರಲ್ಲೇ? ಏನು, ಬೇರೆ ಊರಿಗೆ ಹೋಗುತ್ತೀಯ? ಅಲ್ಲಿಯೂ ಸಾಸುವೆ ಸಿಗುವುದಿಲ್ಲ ತಾಯಿ. ಅಯ್ಯೋ, ಅಲ್ಲಿಯೂ ಸಿಗುವುದಿಲ್ಲವೇ? ನಾನೇನು ಮಾಡಲಿ? ಎಲ್ಲಿ ಅಂತ ಹುಡುಕಲಿ ನಾನು? ಸ್ವಾಮಿ, ನಿಮಗೆ ದಿವ್ಯ ದೃಷ್ಟಿ ಇದೆ ಅಲ್ಲವೇ? ಯಾವ ಮನೆಯಲ್ಲಿ ಸಾವು ಸಂಭವಿಸಿಲ್ಲವೋ ಆ ಮನೆಯನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಹೇಳುವಿರಾ ಸ್ವಾಮಿ? ತಾಯಿ, ದಿವ್ಯ ದೃಷ್ಟಿಗಿಂತ ದಿವ್ಯ ಸೃಷ್ಟಿಯೇ ದೊಡ್ಡದು. ಆಸೆಯೇ ದುಃಖಕ್ಕೆ ಕಾರಣ, ಆಸೆಯ ನಾಶ ಸಂತೋಷಕ್ಕೆ ಮೂಲ. ಹಾಗಾದರೆ ನನ್ನ ಕಂದನನ್ನು ನೀವು ಬದುಕಿಸಲು ಸಾಧ್ಯವಿಲ್ಲವೇ ಸ್ವಾಮಿ? ನನ್ನಿಂದಲ್ಲ ತಾಯಿ, ಯಾರಿಂದಲೂ ಸಾಧ್ಯವಿಲ್ಲ. ಈ ಸೃಷ್ಟಿಯಲ್ಲಿ ಹುಟ್ಟು ಎಷ್ಟು ಸತ್ಯವೋ, ಸಾವು ಅಷ್ಟೇ ಸತ್ಯ. ನನಗೇನೂ ಅರ್ಥವಾಗುತ್ತಿಲ್ಲ ಸ್ವಾಮಿ. ಅರ್ಥ ಮಾಡಿಸುತ್ತೇನೆ ತಾಯಿ. ಎಲ್ಲಿ ನಿನ್ನ ಉಸಿರನ್ನು ಹಿಂದಕ್ಕೆ ಎಳೆದುಕೋ, ಉಸಿರನ್ನು ಬಿಡಬಾರದು, ಹಾಗೆಯೇ ಹಿಡಿದಿಟ್ಟುಕೊಂಡಿರಬೇಕು. ಆಗುತ್ತಿಲ್ಲ, ನನ್ನಿಂದ ಆಗುತ್ತಿಲ್ಲ ಸ್ವಾಮಿ. ಈಗ ಅರಿವಾಯಿತೆ, ಈ ಸೃಷ್ಟಿಯಲ್ಲಿ ಎಲ್ಲವನ್ನೂ ಪಡೆದುಕೊಂಡ ಮೇಲೆ ಮತ್ತೆ ತಿರುಗಿ ಕೊಡಲೇಬೇಕು. ಅರ್ಥವಾಯಿತು ಸ್ವಾಮಿ, ಬದುಕಿನ ಮರ್ಮವೆಲ್ಲವೂ ಅರ್ಥವಾಯಿತು. ಸಾವು, ನೋವು, ದುಃಖಗಳ ಬಗ್ಗೆ ನನಗೆ ಅರಿವು ಮೂಡಿಸಿದ್ದೀರಿ. ಉಸಿರು ಪಡೆದುಕೊಂಡ ಮೇಲೆ ಉಸಿರು ಕೊಡಲೇಬೇಕು. ತಾಯಿ, ಮೊದಲು ನಿನ್ನ ಕಂದನ ಅಂತ್ಯಕ್ರಿಯೆ ಮಾಡು. ನೋವನ್ನು ಮರೆ, ಎಲ್ಲವೂ ಕ್ರಮೇಣ ಸರಿ ಹೋಗುವುದು. ಮಾಡಿ ಸೇವಂತಿ, 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 ಬಾಗಲ್ ತೆಗಿ. ಅಕ್ಕ, ಸೇವಂತಿ, ಅಕ್ಕ, ಸೇವಂತಿ, 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 ಬಾಗಿಲು ತೆಗಿಯಮ್ಮ. ಸೇವಂತಿ ಮಾಡ್ಕೋತಾರೆ, ಬಾಗಿಲು ಹೊಡೀರಿ. ದೂರ ಹೋಗಿ.
ಸೇವಂತಿನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಂತ ನಾನು ಹೇಳ್ದೆ. ನೀವ್ ಯಾರು ನನ್ನ ಮಾತು ಕೇಳಿಲ್ಲ. ಮತ್ತೆ ನೋಡ್ರಿ ಅವಳು ಗೊಂಬೆನ ಕೈನಲ್ಲಿ ಇಟ್ಕೊಂಡ್ಬಂದಿದ್ದಾಳೆ. ನಮ್ಮ ಮಗು ಬದುಕಿಲ್ಲ ಅಲ್ವಾ ಸರ್? ನನಗದನ್ನ ಮನವರಿಕೆ ಮಾಡೋದಕ್ಕೆ ತಾನೆ ನೀವೇ ಬುದ್ಧನ ಕತೆ ಮಾಡಿದ್ದು. ನಮ್ಮ ಮಗು ಬದುಕಿಲ್ಲ ಅಂತ ನನಗೆ ಅರ್ಥ ಆಯ್ತು ಸರ್. ಈ ಗೊಂಬೆನ ಎಲ್ಲಾದ್ರೂ ದೂರ ಇಟ್ಬಿಡಿ. ನಾನು ಮತ್ತೆ ಇದನ್ನ ಮಗು ಅಂತ ಅನ್ಕೊಂಡು ನಿಮ್ಮೆಲ್ರಿಗೂ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಅನ್ಕೊಂಡಿದ್ದೇ ಒಂದು, ಇಲ್ಲಾಗಿದ್ದೇ ಒಂದು. ಈ ಸೇವಂತಿಗೆ ಕಷ್ಟಪಟ್ಟು ಹಿಡಿಸಿದ ಭ್ರಮೆ ಎಲ್ಲ ಜರ್ರಂತ ಇಳ್ದೋಯ್ತು. ನಾನಾ ಸೇವಂತಿ ತಲೆ ಕೆಡ್ಸಕ್ಕೆ ಎಷ್ಟೆಲ್ಲ ನಾಟಕ ಮಾಡ್ಸಿದ್ದೆ. ಆದ್ರೆ ಅರ್ಜುನ್ ಯಾವ್ದು ಬುದ್ಧನ್ ನಾಟಕ ಆಡ್ಸಿ ಅವಳನ್ನ ಹುಷಾರ್ ಮಾಡ್ಬಿಟ್ಟ. ಓ ಪ್ರಿಯಾ, ನಾನು ಅವಳನ್ನ ಹುಚ್ಚಾಸ್ಪತ್ರೆಗೆ ಸೇರ್ಸೋಣ ಅಂತ ಹೇಳ್ತಾನೆ ಇದ್ದೆ. ಅಷ್ಟೊತ್ತಿಗೆ ಅರ್ಜುನ್ ಏನೋ ಪ್ಲಾನ್ ಇದೆ ಅಂತ ಹೇಳ್ದ. ಆಮೇಲೆ ನೋಡಿದ್ರೆ ಮನೆಯವರೆಲ್ಲರೂ ಸೇರ್ಕೊಂಡು ಬುದ್ಧನ ಸಾವಿಲ್ಲದ ಮನೆಯ ಸಾಸಿವೆ ಸೀನ್ ಮಾಡಿಸಿ ಆ ಅರ್ಜುನ್ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ.